ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಕಟ ಮೋಚನ ಶ್ರೀ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಯಾರ ಮೇಲಿರುತ್ತೋ ಅವರ ಮೇಲೆ ಯಾರ ಕೆಟ್ಟ ಕಣ್ಣು ಸಹ ಬೀಳಲಿಕ್ಕೆ ಸಾಧ್ಯ ಇಲ್ಲ. 2026ರ ಈ ಒಂದು ಏಪ್ರಿಲ್ ತಿಂಗಳಿನಿಂದ ಈ ಒಂದು ಆಂಜನೇಯನ ಸ್ವಾಮಿ ಕೃಪೆ ಈ ಒಂದು ರಾಶಿಗಳ ಮೇಲೆ ಆಗಲಿದೆ. ಈ ಒಂದು ರಾಶಿಯವರ ಕಷ್ಟ ಕಾರ್ಯಗಳೆಲ್ಲ ಮುಗಿದು ರಾಜಯೋಗ ಪ್ರಾರಂಭ ಆಗಲು ಸಾಧ್ಯವಿದೆ. ಹಾಗಾದ್ರೆ ಆ ರಾಶಿಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಅಧಿಪತಿ ಮಂಗಳ ದೇವ. ಇವರು ಆಂಜನೇಯ ಸ್ವಾಮಿ ದೇವರ ಒಂದು ಪರಮ ಭಕ್ತರು. ಏಪ್ರಿಲ್ ತಿಂಗಳಿನಿಂದ ಇವರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಂತು ಹೋಗಿರ್ತಕ್ಕಂಥ ಎಷ್ಟೋ ಕೆಲಸ ಕಾರ್ಯಗಳು ವೇಗವಾಗಿ ಪೂರ್ಣವಾಗುವಂಥದ್ದು. ಆರ್ಥಿಕ ಸಂಕಷ್ಟದಿಂದ ಬರಳುತ್ತಾ ಇರೋರಿಗೆ ಹಠ ಧನಲಾಭ ಹೆಚ್ಚಾಗುತ್ತದೆ. ಮಂಗಳವಾರ ಆಂಜನೇಯರಿಗೆ ಸಿಂಧೂರವನ್ನು ಅರ್ಪಿಸಿ. ಎರಡನೇ ರಾಶಿಯಾಗಿ ಸಿಂಹರಾಶಿ. ಸೂರ್ಯನ ಪುತ್ರನಾದಂತಹ ಹನುಮಂತರಿಗೆ ಸಿಂಹರಾಶಿಯವರ ಮೇಲೆ ಅತಿ ಹೆಚ್ಚು ಪ್ರೀತಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ರಾಜಕೀಯದಲ್ಲಿ ಇರುವವರಿಗೆ ಒಂದು ಉನ್ನತ ಸ್ಥಾನ ಸಿಗುವಂತದ್ದು. ಮನೆಯಲ್ಲಿ ನೆಮ್ಮದಿ ಇರ್ತದೆ. ಸಂತಾನ ಭಾಗ್ಯಕ್ಕೆ ಕಾಯ್ತಾ ಇದ್ರೆ ಶುಭ ಸುದ್ದಿ ಕೇಳ್ತೀರಿ. ಪ್ರತಿದಿನ ಒಂದು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ ನಿಮ್ಮ ಒಂದು ಅದೃಷ್ಟವಾದಂತ ಬಾಗಿಲು ತೆರೆಯುತ್ತದೆ. ಮೂರನೇ ರಾಶಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಮೇಲೆ ಹನುಮಂತ ದೇವರ ಕೃಪೆ ಇರೋದ್ರಿಂದ ನಿಮಗೆ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ. ಕೆಲವು ತಿಂಗಳಿಂದ ಅನುಭವಿಸಿರ್ತಕ್ಕಂಥ ಮಾನಸಿಕ ಬಾಧೆ, ಸಾಲ ಬಾಧೆ ಎಲ್ಲದೂ ಕೂಡ ಈ ತಿಂಗಳಿನಿಂದ ನಿವಾರಣೆ ಆಗುತ್ತದೆ. ಹೊಸ ಒಂದು ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತದೆ. ಮಂಗಳವಾರ ಬಡವರಿಗೆ ಕೆಂಪು ಹಣ್ಣನ್ನು ದಾನ ಮಾಡಿ. ಈ ಮೂರು ರಾಶಿಯವರು ಪ್ರತಿದಿನ ಓಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಹನುಮಾನ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಸಮಸ್ಯೆಗಳು ಯಾವುದೇ ಇರಲು ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.